ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗಾನಾ ಪ್ರದಿ ಯೂಟ್ಯೂಬ್ ಚಾನಲ್. ಇವತ್ತು ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಕಡಲೆ ಕೊಬ್ಬರಿ ಸಾಂಬಾರು ಅಂದರೆ ಏನಂತ ಎಲ್ಲರಿಗೂ ತಲೆ ಹೊಡ್ತಾ ಇರುತ್ತೆ. ಈಗ ನಾವು ತೋರಿಸ್ಕೊಡ್ತೀವಿ ಹೇಗೆ ಮಾಡೋದು ಅಂತ. ಸಿಂಪಲ್ಲಾಗಿ ಪಟಾಪಟ್ ಅಂತ ಒಂದು 10 ಮಿನಿಟ್ಸಲ್ಲಿ ಈ ಸಾಂಬಾರನ್ನ ನಾವು ಮಾಡ್ಬೋದು. ಅದು ಹೇಗೆ ಮಾಡೋದು ಅಂತ ನೋಡೋದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಈಗಲೇ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಬನ್ನಿ ಇವಾಗ ನಾವು ಏನೇನು ಇಂಗ್ರೀಡಿಯೆಂಟ್ನ ನಾವು ತೊಗೊಂಡು ಮಾಡೋದು ಅಂತ ನೋಡೋಣ. ನಾವಿಲ್ಲಿ ತೊಗೊಂಡಿರುವಂತಹದ್ದು ಮಟನ್ ಸಾಂಬಾರು ಪೌಡರ್, ಈರುಳ್ಳಿ, ಕೊಬ್ಬರಿ, ಟೊಮ್ಯಾಟೊ, ಹುಣಸೆ ಹಣ್ಣು, ಕಡಲೆ, ಅರಿಶಿಣ. ಕೊಬ್ಬರಿ ಇಲ್ಲ ಅಂದರೆ ಕಾಯಿ ತುರಿಲು ಮಾಡ್ಕೊಬೋದು. ನಾವಿಲ್ಲಿ ಜಾರ್ ತೊಗೊಂಡು ಜಾರ್ಗೆ ಕಟ್ ಮಾಡಿದಂತಹ ಕಾಯಿ, ಈರುಳ್ಳಿ, ಟೊಮ್ಯಾಟೊ, ಹುಣಸೆ ಹಣ್ಣು, ಕಡಲೆ, ಅರಿಶಿಣ, ಮಟನ್ ಸಾಂಬಾರು ಪೌಡರ್ ಇಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ನಾವು ರುಬ್ಕೋಬೇಕಾಗುತ್ತೆ. ಮಸಾಲ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಈಗ ರೆಡಿ ಆಗಿದೆ. ಈ ಕಡೆ ನಾವು ಸಣ್ಣದಾಗಿ ಹಚ್ಕೊಂಡಿರುವಂತಹ ಈರುಳ್ಳಿ, ಕರಿಬೇವು, ಒಣಮೆಣಸಿನಕಾಯಿ ಇಷ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಸ್ಟವ್ ಆನ್ ಮಾಡಿ ನಾವು ಕುಕ್ಕರ್ನ ಇಟ್ಕೊಂಡಿದ್ದೀವಿ. ನಾವೀಗ ಕುಕ್ಕರ್ಗೆ ಎಣ್ಣೆ, ಸ್ವಲ್ಪ ತುಪ್ಪ, ಈಗ ಎಣ್ಣೆ ಕಾದಿದೆ. ಅದಕ್ಕೆ ಸಾಸಿವೆ, ಒಣಮೆಣಸಿನ್ಕಾಯಿ, ಸಣ್ಣಗೆ ಹಚ್ಕೊಂಡಿದ್ದಂತಹ ಈರುಳ್ಳಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ನಾವು ರುಬ್ಕೊಂಡಿದ್ದಂತಹ ಮಸಾಲೆನ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಅದು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ಮಸಾಲೆ ಫ್ರೈ ಆದಮೇಲೆ ನಾವು ನೀರು ಹಾಕ್ಕೊಬೇಕು. ನಾವು ಎಷ್ಟು ಕ್ವಾಂಟಿಟಿ ಸಾಂಬಾರು ಬೇಕು, ಎಷ್ಟು ಮಸಾಲೆಗೆ ಎಷ್ಟು ಸಾಂಬಾರು ನೀರು ಹಾಕ್ಕೊಬೇಕು ಅಷ್ಟು ನಾವು ನೀರು ಹಾಕ್ಕೋಬೇಕು ಕ್ವಾಂಟಿಟಿ. ಈಗ ಅದಕ್ಕೆ ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಸಾಂಬಾರನ್ನ ಮತ್ತೆ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಬೇಕು. ಉಪ್ಪು, ನೀರು, ಖಾರದ ಪುಡಿ ಎಲ್ಲ ಚೆನ್ನಾಗಿ ಮಸಾಲೆ ಹಿಡಿಯೋ ಹಾಗೆ ಮಿಕ್ಸ್ ಮಾಡಿಕೊಂಡು ನಾವಿವಾಗ ಕುಕ್ಕರ್ ಮುಚ್ಚಿ ನಾವು ಇದು 1 ವಿಷಲ್ ಕೂಗಿಸ್ಕೊಬೇಕಾಗುತ್ತೆ. ಸಾಂಬಾರು 1 ವಿಷಲ್ ಕೂಗಿದ್ರೆ ಈಗ ಫಟಾಫಟ್ ಅಂತ ಸಾಂಬಾರು ರೆಡಿ ಆಗುತ್ತೆ. ಈಗ ಇದು ಕೂಗಿದೆ, ತಣ್ಣಗಾಗಲು ಬಿಟ್ಟಿದ್ದೀವಿ. ಈಗ ತಣ್ಣಗಾಗಿದೆ ಕುಕ್ಕರು. ಈಗ ನಾವು ಕ್ಯಾಪ್ನ ತೆಗೆದು ಸಾಂಬಾರು ನೋಡಿ, ಕಡಲೆ ಕೊಬ್ಬರಿ ಸಾಂಬಾರು ಸಿಂಪಲಾಗಿ ಫಟಾಫಟ್ ಅಂತ ಒಂದು 10 ಮಿನಿಟ್ಸಲ್ಲಿ ಮಾಡ್ಬೋದು. ಇದನ್ನ ನೀವು ನಿಮ್ಮ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ವಿಡಿಯೋ ನಿಮಗೆ ಮೊದಲೇ ತಲುಪುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ. ಥ್ಯಾಂಕ್ ಯು.